ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವೈಲ್ಡ್ ಲೈಫ್ ಪ್ರವಾಸ ಪ್ರಿಯರಿಗೆ ಬಿಗ್ ಶಾಕ್. ಬೆಲೆ ಏರಿಕೆ ಬಿಸಿಯಿಂದ ನಲುಗುಲಿದೆಯ ಪ್ರವಾಸೋದ್ಯಮ. ಅರಣ್ಯ ಭಾಗದಲ್ಲಿ ರೀಲ್ಸ್ ದಂಡ ಫಿಕ್ಸ್. 3 ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದ ಅಧಿಕಾರಿಗಳು. ಬನ್ನೇರುಘಟ್ಟದಲ್ಲಿ ಟೈಗರ್ಸ್ ಡೇ ಸ್ಪೆಷಲ್. ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಗಡಿ ಭಾಗದ ಪ್ರವಾಸೋದ್ಯಮಕ್ಕೆ ಯೂತ್ ಅಂಬಾಸಿಡರ್ಸ್. ಏಕತೆಯ ಬಲ ಪ್ರದರ್ಶನಕ್ಕೆ ನಮೋ ಕರೆ. ವೈಲ್ಡ್ ಲೈಫ್ ಪ್ರವಾಸ ಪ್ರಿಯರಿಗೆ ರಾಜ್ಯ ಅರಣ್ಯ ಇಲಾಖೆ ಶಾಕ್ ನೀಡಿದೆ. ಬಂಡೀಪುರ ನಾಗರಹೊಳೆ ಹೋಗಬೇಕು ಅಂದುಕೊಂಡಿರುವ ಪ್ರವಾಸಿಗರಿಗೆ ಈಗ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಸಫಾರಿಗಳ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹೊಸ ಪರಿಷ್ಕರಣಾ ದರಗಳು ಈಗಾಗಲೇ ಜಾರಿಗೆ ಬಂದಿದೆ. ಬಸ್ ಸಫಾರಿಯಲ್ಲಿ ವಯಸ್ಕರಿಗೆ 1000 ರೂಪಾಯಿ, ಮಕ್ಕಳಿಗೆ 500 ರೂಪಾಯಿ. ಜೀಪ್ ಸಫಾರಿಯಲ್ಲಿ ವಯಸ್ಕರಿಗೆ 1500 ರೂಪಾಯಿ, ಮಕ್ಕಳಿಗೆ 750 ರೂಪಾಯಿ ಎಂದು ನಿಗದಿ ಮಾಡಲಾಗಿದೆ. ಇನ್ನು ಕ್ಯಾಮೆರಾ ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದ್ದು, ಕ್ಯಾಮೆರಾ 200mm ಹಾಗೂ ಹೆಚ್ಚಿನ ಲೆನ್ಸ್ಗಳಿಗೆ 1500 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಹೊಸ ದರ ಪಟ್ಟಿ ಬಂಡೀಪುರ ಪ್ರವಾಸೋದ್ಯಮ ವಲಯದ ಕಾಕನಕೋಟೆ, ನಾಗರಹೊಳೆ ವಲಯ ಮತ್ತು ನಾಣಚ್ಚಿ ಗೇಟ್ಗಳಿಗೆ ಪರಿಷ್ಕೃತ ದರ ಅನ್ವಯವಾಗಲಿದೆ. ಅರಣ್ಯ ಭಾಗದಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಕ್ಕಾಗಿ 3 ಯುವಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ದಿಡುಪೆ ಸಂಸ್ಥೆ ಅರಣ್ಯ ರಸ್ತೆಗೆ ಬಂದು ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಕ್ಕಾಗಿ ಬೆಳ್ತಂಗಡಿ ವಲಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ದಿಡುಪೆ ಸಂಸ್ಥೆ ಅರಣ್ಯ ನಿಷೇಧಿತ ಪ್ರದೇಶವಾಗಿದ್ದು, ಈ ರಸ್ತೆಯಲ್ಲಿ ಬೈಕ್ ರ್ಯಾಲಿ, ಜೀಪ್ ರ್ಯಾಲಿ ಸೇರಿದಂತಹ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಈ ರೀತಿಯ ಸೂಕ್ಷ್ಮ ಪ್ರದೇಶದಲ್ಲಿ ಅನಗತ್ಯ ಸಂಚಾರಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಿದ್ರೂ ಈ ಯುವಕರು ರೈಡ್ ಮಾಡಿದ್ದಾರೆ. ಹೀಗಾಗಿ ಕ್ರಮ ಕೈಗೊಂಡು ದಂಡ ವಿಧಿಸಲಾಗಿದೆ. ಸಾರ್ವಜನಿಕರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ವನ್ಯಜೀವಿ ಇಲಾಖೆಯ ಅಧಿಕಾರಿಗಳು ತಾಕೀತು ನೀಡಿದ್ದಾರೆ. ರೈನ್ ವ್ಯಾಲಿ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಐತಿಹಾಸಿಕ ಭವ್ಯತೆಗೆ ಹೆಸರುವಾಸಿಯಾಗಿದೆ. ರೈನ್ ನದಿಯ ದಡದಲ್ಲಿ ನೀವು ಸುಮಾರು 40ಕ್ಕೂ ಹೆಚ್ಚು ಪುರಾತನ ಕೋಟೆಗಳನ್ನು ಕಾಣಬಹುದು. ಮಧ್ಯಕಾಲೀನ ಯುಗದಲ್ಲಿ ತೆರಿಗೆ ವಸೂಲಿ ಮಾಡಲು ಮತ್ತು ಶತ್ರುಗಳ ಮೇಲೆ ಕಣ್ಣಿಡಲು ಈ ಕೋಟೆಗಳನ್ನು ನಿರ್ಮಿಸಲಾಗಿತ್ತು. ಇಂದು ಇವುಗಳಲ್ಲಿ ಕೆಲವು ಹೋಟೆಲ್ಗಳಾಗಿ ಮತ್ತು ವಸ್ತು ಸಂಗ್ರಹಾಲಯಗಳಾಗಿ ಬದಲಾಗಿದ್ದು, ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ. ಈ ಕಣಿವೆಯ ಒಂದು ಕಿರಿದಾದ ತಿರುವಿನಲ್ಲಿ ಸುಮಾರು 430 ಅಡಿ ಎತ್ತರದ ಬೃಹತ್ ಬಂಡೆ ಇದೆ. ದಂತಕಥೆಯ ಪ್ರಕಾರ ಇಲ್ಲಿ ಲೋರೆಲೆ ಎಂಬ ಸುಂದರ ದೇವತೆ ಕುಳಿತು ಮಧುರವಾಗಿ ಹಾಡುತ್ತಿದ್ದಳಂತೆ. ಅವಳ ಧ್ವನಿಗೆ ಮರುಳಾದ ನಾವಿಕರು ದಾರಿ ತಪ್ಪಿ ನದಿಯಲ್ಲಿ ಅಪಘಾತಗೀಡಾಗುತ್ತಿದ್ದರು ಎಂಬ ಜನಪದ ಕಥೆ ಬಹಳ ಪ್ರಸಿದ್ಧವಾಗಿದೆ. ರೈನ್ ನದಿಯ ಸುಮಾರು 65 ಕಿಲೋಮೀಟರ್ ಉದ್ದದ ಭಾಗವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ. ಹಾಗಾದ್ರೆ ಈ ವ್ಯಾಲಿ ಎಲ್ಲಿದೆ? ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಹುಲಿ ದಿನದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಹುಲಿಗಳ ಜೀವಶಾಸ್ತ್ರ, ನಡವಳಿಕೆ ಮತ್ತು ಸಂರಕ್ಷಣೆಯ ಕುರಿತಾದ ಆನ್ ಸ್ಪಾಟ್ ಕ್ವಿಜ್ ಹಾಗೂ ಎಲೆಗಳು, ಸಣ್ಣ ಕೊಂಬೆಗಳು ಮತ್ತು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಪ್ರಕೃತಿ ಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಗಳು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದು, ಹುಲಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಜ್ಞರು ಹಂಚಿಕೊಳ್ಳಲಿದ್ದಾರೆ. ಇನ್ನೇಕೆ ತಡ, ವಿದ್ಯಾರ್ಥಿಗಳು ಈ ವಿಭಿನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ education@bannerughatta.biopark.org ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಮಾಹಿತಿಯನ್ನು ನೀಡಿ ನೋಂದಾಯಿಸಿಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಗಡಿಭಾಗದ ಹಳ್ಳಿಗಳ ಪ್ರವಾಸೋದ್ಯಮಕ್ಕೆ ರಾಯಭಾರಿಗಳಾಗುವಂತೆ ಯುವ ಜನರಿಗೆ ಕರೆ ನೀಡಿದ್ದಾರೆ. ಭಾರತದ ಗಡಿ ಗ್ರಾಮಗಳ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಯುವಕರು ಶ್ರಮಿಸಬೇಕು. ಗಡಿ ಗ್ರಾಮಗಳ ಜೀವನ ಶೈಲಿಯನ್ನ ಯುವ ಜನರಿಗೆ ಪರಿಚಯಿಸುವುದರಿಂದ ರಾಷ್ಟ್ರೀಯ ಏಕತೆ ಬಲಗೊಳ್ಳುವುದಲ್ಲದೆ ಆ ಪ್ರದೇಶಗಳಲ್ಲಿ ಅಭಿವೃದ್ಧಿಯು ವೇಗಗೊಳ್ಳಲಿದೆ ಎಂದು ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಪ್ರವಾಸಿಗರ ಪೈಕಿ ಯುವ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಗಡಿ ಗ್ರಾಮಗಳ ಪ್ರವಾಸೋದ್ಯಮವನ್ನು ಗಮನದಲ್ಲಿರಿಸಿ ಯುವಕರು ತಮ್ಮ ಪ್ರಯಾಣವನ್ನು ಹಮ್ಮಿಕೊಳ್ಳುವುದು ಸೂಕ್ತವಾದದ್ದು ಎಂದು ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ನೂತನ ಹೈಡ್ರೋಜನ್ ರೈಲು ಯಾವ ಮಾರ್ಗದಲ್ಲಿ ಸಂಚರಿಸುತ್ತಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ಪೇ ವಿಶ್ವ. ನಮಸ್ಕಾರ.